ಇತ್ತು ಇಬ್ಬರನಾಗ ಒಬ್ಬರನ್ನ ಮದುವೆ ಆಗ್ಬೇಕಂತ ಮನಸ್ಸಿನಾಗ ನಿರ್ಧಾರ ಮಾಡಿ ಆದ್ರ ಮನ್ಸಿನ ಮಾತ ಮಾಸ್ತರ್ ಮುಂದೆ ಹೇಳ್ಬೇಕಾದ್ರ ಈ ಮಾನಗೇಡಿ ಮಾಸ್ತರ್ ಎಲ್ಲಿ ಹೋಗಿ ಕುಂತಾನೋ ಏನೋ ಮಾಸ್ತರ ಅಂತ ಉಗ್ರು ನಿಂತಿರ್ತೈತಿ ನೋಡ್ರಿ. ಈ ಉಪ್ಪಿನಿಂದ ಹೆಣ್ಣನ್ನ ಒಂದೇ ಒಂದು ಸಲ ಬಂದು ಆ ಮಾಸ್ತರ್ ತಪ್ಕೊಂಡಂದ್ರೆ ಸಾಕು ಮತ್ತ 3 ತಿಂಗಳು ಮುಂದಕ್ಕ ಅಲ್ಲಿ ತನ ಹೆಂಗ ತಡ್ಕೋಬೇಕ್ರಿ ಎಲ್ಲಿ ಹೋಗೇನೋ ಮಾಸ್ತರ. ನಡುವರಾಗ ಏನ ಸುಂದ್ರಿ ಬೆಳಿಗ್ ಬಂದ್ ಎಮ್ಮಿ ಬಜಾರ್ದಾಗ ತಿರುಗಾಡ್ದಾಗ 4 ಮಂದಿ ತಿರ್ಗೋ ಹಾದಿ ಮೇಲ ಹಾಡ್ಕೋತ ಕುಣ್ಕೋತ ನಿಂತಿಲ್ಲ. ಯಾಕೆ ನೀನು ಬಂದಿ ಏನು ಮದ್ವಿಗೆ ಬಂದ ಮಾಸ್ತರ 3 ವರ್ಷ ಆಯ್ತು. ನನ್ನ ಮದ್ವಿ ಮಾಡ್ಕೊಳಕ್ ಗಂಡು ನೋಡ್ತಾರ ಒಳ್ಳೆ ಹೋಗ್ತಾರ ಒಳ್ಳೆ ಅವನು ಒಂದು ಬಂದ್ ಮಾಡಂಗಿಲ್ಲ. ಹಂಗೆ ಮಾಡ್ತಾರ ನೋಡ ಬದ್ಮಾಸನ ಮಕ್ಕಳು. ಅವ್ರ ಕಣ್ಣಿಗ ನಿಂದು ಚಲೋ ಕಾಣಿಸ್ತಿಲ್ಲ. ನಂದೇನ್ ಚಲೋ ಕಾಣಿಲ್ಲ. ನಿನ್ ಮುಖರ ನಿನ್ ಮುಖ ಚಲೋ ಕಾಣಿತ್ತಂದ್ರ 4 ಮಂದಿ ಮುಂದೆ ನಿಂತು ನಿನಗಾನು ಮಾಡ್ತಿದ್ರು. ಅವ್ರ ಕಣ್ಣಿಗೆ ಹೆಂಗ್ ಕಂಡೀನಿ? ಅವ್ರ ಕಣ್ಣಿಗೆ ನೀವೊಂದು ಹಂದಿ ಕಂಡಂಗ್ ಕಂಡಿದ್ ನೋಡು. ಅವ್ರ ಹಂದಿನ ಮಗನ ನಾ ಯಾಕೆ ಅವ್ರ ಕಣ್ಣಿಗೆ ಹಂದಿ ಕಂಡಂಗಾಗ್ಲಿ? ಅವ್ರ ಕಣ್ಣಿಗೆ ಹಂಗ ಅಪ್ರಂಜಿ ಕಂಡಂಗಾಗಿ ಅವ್ರಿಗೆ ನಾ ಮಾಡ್ಕೊಂಡ್ರ ನಂದು ಮಾಡೋದು ದೊಡ್ಡದೈತಿ ಅಂತ. ಅವ್ರಿಗೂ ಒಕ್ಕಲ್ತನ ಸಣ್ಣದೈತಿ ಅಂತ. ಅದಕ್ಕೈಕಿನ ಮಾಡ್ಕೊಂಡ್ರ ಕೆಲಸ ಬಾಳ ಆಗುತ್ತಪ್ಪ ಹೊಲ್ದಾಗ ಅಂತ ಹೇಳಿ ಹೊಲ್ಲಂತ ಹೋಗ್ತಾರ. ಹೋಗ್ ಬಿಡಿಸಿದ್ರಿ ಅವ್ರ ವಾಲ್ ಅಂದ್ರು ಹೋಗ್ಲಿ. ಇಲ್ಲಿ ನಮ್ಮ ಊರ ಒಬ್ಬ PK ಪಾಟೀಲ್ ಅಣ್ಣ, ಅವನಿಗೆ ಮತ್ತ ಮದ್ವಿ ಮಾಡ್ಕೊಂಡ್ರ 1 ವರ್ಷನಾಗ 1 ಪೀಕ್ ತೆಗಿಯಂದ್ರು ತೆಗಿತಾನ, 2 ಪೀಕ್ ತೆಗಿಯಂದ್ರು ತೆಗಿತಾನ, 3 ಪೀಕ್ ತೆಗಿಯಂದ್ರು ತೆಗಿತಾನ. ಒಟ್ಟಾರೆ 24 ಗಂಟೆ
ನಿನ್ನ 24 ಗಂಟೆ ನಿನ್ನ ಹೊಲ್ದಾಗ ನೀರು ಬಿಟ್ಟು ಒಟ್ಟ ಹೊಲನೇ ಖಾಲಿ ಇಡಂಗಿಲ್ಲ ಅಷ್ಟು ಪೀಕ್ ತೆಗಿತೆ ನಾವು ಬೇಡಪ್ಪ ಅವ್ರಿಗೆ ಅಷ್ಟು ಪೀಕ್ ತೆಗಿ ಬೇಡ ಅವ್ರಿಗೆ ಯಾಕ ನರವ್ರಿ ನೀನೇ ಮಾಡಿಲ್ಲ ನಾನು ಹೊಲ ಪಾಲಿಗೆ ಮಾಮ ನೋಡೋನು ನೋಡೋದಕ್ಕೆ ತೋರಿಸ್ತೀನಿ ನಡಿ ನಾನು ನೀ ಹೊಲ ಪಾಲಿಗೆ ಮಾಡು 1 ಮಾಡು 2 ಮಾಡು ವರ್ಷಿಗೆ ನಾವ್ ಯಾಕೆ ಮಾಡಿಯಪ್ಪ ಅಂತ ನಾ ಕೇಳಂಗಿಲ್ಲ ನನ್ನ ಹೊಲದಾಗ ಇದ್ದಿದ್ದು ಕಸ ಕಡ್ಡಿ ನೀರು ಎಲ್ಲ ಸ್ವಚ್ಛ ಮಾಡಿ ನೀರು ಬಿಟ್ಟು ಹೊರಗೋದು ಬಿತ್ತೋದು ಒಟ್ಟ ನಿನ್ನ ಕಡೆ ಬಂತು ಒಟ್ಟ ನೀ ಹೊಲ ಚಂದ ಕಾಣ್ತಲ್ಲ ನೀನೇ ಮಾಡಿಲ್ಲ ಲೆಕ್ಕಿ ಹೊಡೆದಿಲ್ಲ ಈ ಮಾತು ಖರೆ ಆದ್ರ ಈಗ ನಾನು ಒಮ್ಮೆ ಗಳೆ ಹೊಡಿ ಕೊಡ್ತಿ ಬ್ಯಾಸಿಯ ಮುಂದೆ ನೀ ಬಿತ್ತಾಟಲ್ಲಿ ಮತ್ತವರಿಗೆ ಬಿತ್ತು ಕೊಟ್ಟೆ ಅಂದ್ರ ನಾನು ಹೊಲ್ದಾಗ ನನಗೆ ಹೊಟ್ಟಾಗ ಬೆಂಕಿ ಬಿದ್ದ ಬೀಳ್ತಾವ್ರು ಈಗ ಸ್ವಚ್ಛವಾಗಿ ಹೇಳು ನನಗೆ ಕೊಟ್ಟ ಮೇಲೆ ಮತ್ತವರಿಗೆ ಕೊಡೋದಿಲ್ಲ ಅಂತ ನೀನು ಕೊಟ್ಟ ಮೇಲೆ ಮತ್ತವ್ರಿಗೆ ಹ್ಯಾಂಗ್ ಕೊಡಕ್ ಬರ್ತೈತಿ ಮತ್ತವ್ರಿಗೆ ಕೊಡಕ್ ಬರ್ತೈತಿ ನೀನೇ ಎಲ್ಲ ಮಾಡಂತ ಹೇಳಕತ್ತಿಲ್ಲ ನೀ ನನ್ನ ಹೊಲದಾಗ ಹರಗೋದು ಬಿತ್ತೋದು ಕಸ ಕಡ್ಡಿ ಎಲ್ಲಾ ಮಾಡು ನನಗೆ ಚಂದ ಕಂಡ ನನ್ನ ತೆಳಗಿನ ಹೊಲ ನೀರಾವರಿ 3 ಎಕರೆ ಹೊಲ ಐತಲ್ಲ ಈಗ 3 ಎಕರೆ ಹೊಲನ ನಾವು ಹೊಡೆದ ಬಿಡ್ತಿದ್ ನಾನು ಈಗರ ಏನಾಗೈತಿ ಈಗ ಹೊಲ ಪಾಲಿಗೆ ಮಾಡು 3 ಎಕರೆ ನಿನ್ನ ಹೆಸರು ಮೇಲೆ ಹಚ್ತೀನಿ ಮುಂದೆ ನೀ ನನ್ ಚಂದ ಕಂಡ್ರ ನಾನು ಇನ್ನ ಮದುವೆ ಆಗ್ತೀನ ಅಬ್ಬಾ ಇವತ್ತು ಮುಂಜಾನೆ ಯಾವ ಮುಖ ನೋಡಿ ಅಂತೀನ ಸುಂದ್ರಿ ಈ ಮಾತು ಖರೆ ಆದ್ರ ನಮ್ ಮದ್ವಿ ಹ್ಯಾಂಗ ಆಗ್ತದ ಗೊತ್ತೈತೆ ನಿನಗ ಹಿಂದನು ಯಾರು ಮಾಡ್ಕೋಬಾರ್ದು ಮುಂದನು ಯಾರು ಮಾಡ್ಬಾರ್ದು ಆ ತರ ಮಾಡ್ಕೋತೀನಿ ಹಿಂದನು ಯಾರು ಮಾಡಿರ್ಬಾರ್ದು ಯಾರು ಮಾಡಿರ್ಬಾರ್ದು ಆ ನಮ್ಮನ ವಿಜೃಂಭಣೆಯಿಂದ ಮದುವೆ ಆಗಮಂದೆ ಹೇಳ್ತೀನಿ ಹೆಂಗ ಮದುವೆ ಆಗ ನಾನು ನಿಂದು ಎಂಗೇಜ್ಮೆಂಟ್ ಆಗಿದೆ ಅಂತ ನಿಮ್ಮ ಊರಾಗ ನೀ ಇರ್ತೀನಿ ನಮ್ಮ ಊರಾಗ ನಾ ಇರ್ತೀನಿ ಮದ್ವಿ ಮುಂದೆ ದೀಪಾವಳಿ ಟೈಮಿಗ ಡೇಟ್ ತೆಗಿತಾರ ತೆಗಿದ್ಮೇಲೆ ನಿಮ್ಗ ಹೇಳಿ ಕಳಿಸ್ತಾರ ಮದ್ವಿ ಬ್ಯಾಸಿಗೆ ಮತ್ತೆ ಮದುವೆ ಮುಂದೆ ಚಳಿಗಾಲದಾಗ ಹೇಳಿ ಕಳಿಸ್ತಾರ ಅವಾಗ ನಾವು ಸುಣ್ಣ ಬಣ್ಣ ಮಾಡ್ತೀವ ನಮ್ ಕಾಂತಕ ಮಂಟಪ ಹಚ್ಚಿ ಸ್ಪೀಕರ್ ಹಚ್ತೇವೆ ಮಾಸ್ತರ್ ಮನ್ಯಾಗ ಮದ್ವಿ ಐತಂತ ಊರಾಗ ಗೊತ್ತಾಗ್ತದ ಊರಿಗೂಟ ಹಾಕಿ ಹುಡುಗ ಮದುವೆಯ ಗೋಡ ಮೊದಲು ಮಕ್ಕಳಾಗಬೇಕು ನೀ ಏನ್ ಮಾಡ್ತಿ ಗುರು ಗುರು ಅಪ್ಪ ಮೊದಲ ಮಕ್ಕಳಾಗಬೇಕು ಅಪ್ಪ ಮೊದಲು ಮಕ್ಕಳಾಗಬೇಕು ಮದುಮಗ ಆಗಿ ಕುದುರೆ ಮೇಲೆ ಬರ್ತೀನಿ ಯಾವ ಬರ್ತೀನಿ ತೋರಿಸ್ಲೇನು ಬಂದಿ ಮಹಾರಾಜ ಇಳ್ದಂಗ ಇಳ್ತೀನಿ ನೋಡ ಇಳಿದು ನಿನ್ನ ಬಾಜುಕಾಲ ಕುಂದಿರ್ತೀನಿ ಅವಾಗ
ನಮ್ದು ದಾನ ಸ್ವಾಮಿ ಹೋಗ್ತಾರ ಮದುವೆ ಚಾಲು ಮಾಡ್ತಾರ ಮದುವೆ ಶಾಸ್ತ್ರ ಆಗ್ತಾರ ಮಂತ್ರ ಚಾಲು ಮಾಡ್ತಾರ ಒಬ್ರು ಏನಲ್ರಲ್ಲ ಮಕ್ಕಳ ಅವಾಗ ಆಶೀರ್ವಾದ ಮಾಡ್ಬೇಕಲ್ಲ ಮಕ್ಕಳೇ ಆಗಿಲ್ಲ ಇದು ಮದುವೆ ಆಯ್ತು ನಮ್ದು ಮೆರವಣಿಗೆ ಇರ್ತದ ಅವಾಗ ನಾನು ನಾಚ್ಕೊಂತ ಮಂದ್ಯ ಕೈ ಹಿಡ್ಕೊಂಡು ಹಿಂಗ್ ಹೊಂಟಿರ್ತೇವ ಊಟ ಎಲ್ಲ ಊಟ ಮುಂದ ಮೆರವಣಿಗೆ ಐತಿ ಅಲ್ಲ ಆಯ್ತು ನಮ್ಮ ಮನೆಗೆ ನಾವು ಹೋಗ್ತೀವಿ ಮಕ್ಕಳು ಅವಾಗ ನಮ್ ಇಬ್ರು ಮಂದಿ ಫಸ್ಟ್ ನೈಟ್ ಇರ್ತದ ಫಸ್ಟ್ ನೈಟ್ ಅಂದ್ರೆ ಏನು ಇನ್ನ ಮಕ್ಕಳೇ ಆಗಿಲ್ಲ ನಮ್ಗೆ ಗೊತ್ತಿಲ್ಲ ಫಸ್ಟ್ ನೈಟ್ ಅಂದ್ರೆ ನಮ್ಮ ಜೀವನದಾಗ ಗೊತ್ತಿಲ್ಲ ಇದೇನ ಈಗ ನಾ ಹೇಳ್ತೀನಿ ಕೇಳು ನಮ್ಮ ಮನ್ಯಾಗ ಇರ್ತೀನಿ ನಾ ನಾಚ್ಕೊಂತ ಮನ್ಯಾಗ ನಿಂತಿರ್ತೀನಿ ಅವಾಗ ನೀ ಹೆಂಡತಿಯಾಗ ಹಾಲು ತಗೊಂಡ್ ಬರ್ತೇವಳು ಫಸ್ಟ್ ನೈಟ್ ಅಂದ್ರೆ ಬಿಡಿಸಿ ಹೇಳಿಲ್ಲ ಫಸ್ಟ್ ನೈಟ್ ಅಂದ್ರೆ ಏನು ಮಕ್ಕಳು ಹಾಗಿರುತ್ತೆ ಹಾ ನನ್ನಲ್ಲಿ ಸವಿ ಮಾತುಂಡ ಈ ಕೈ ಸ್ವಾಮಿ ಏನು ರಾಣಿ ನಿಮಗಾಗಿ ಹಾಲು ತಂದಿದ್ದೀನಿ ಹಾಲು ಕೊಂಡು ಸ್ವಾಮಿ ನನಗೆ ಹಾಲು ಕುಡಿಯೋ ಅಭ್ಯಾಸ ಇಲ್ಲ ಮತ್ತೇನ್ ಬೇಕು ಬಿಸಿ ಬಿಸಿ ನೀರು ತೆಗೆದುಕೊಂಡು ಬಾ ಅಲ್ಲ ಫಸ್ಟ್ ನೈಟ್ ದಿವಸ ನೀವು ಬಿಸಿ ನೀರು ಕುಡಿತಾರ ಸ್ವಲ್ಪ ಎದ್ವಾ ತಗ ಆಗ್ತೈತಲ್ಲ ಅದಕ್ಕೆ ಹೌದಲ್ಲ ಫಸ್ಟ್ ನೈಟ್ ದಿವಸ ಯಾರಿಗೆ ಮಾತು ಬರಂಗಿಲ್ಲ ರೀ ಸ್ವಾಮಿ ಬಿಸಿ ನೀರು ಕುಡಿಬಾರ್ದು ಹಾಲು ತಂದಿದ್ದಾನೆ ಹಾಲು ಈ ತೆಗೆದು ಸಾಲ ಹಾಲು ಬೇಡ ನನಗೆ ಬದಾಮಿ ಹಾಲು ಇದ್ರೆ ತಗೊಂಡುಕೊಂಡು ಬಾ ಬದಾಮಿ ಹಾಲು ಕೊಡುವ ಎಣ್ಣಿ ಹೋಗಿ ಮಡಿವಾಳದಲ್ಲಿ ಬಿದ್ದಿದ್ದೀನಿ ಸ್ವಾಮಿ ಏ, ನಿಮ್ಮ ಬದಾಮಿ ಹಾಲು ಎಲ್ಲೇ ಎಮ್ಮೆ ಎಂತ ಅಂತ ತಿಳ್ಕೊಂಡು ಏನು ನನಗೂ ಯಾಕೋ ಎದವತ್ತದು ಆಗತ್ತೆ ಸ್ವಾಮಿ ನಿಮ್ಗೆ ತಿನ್ನಲು ಏನಾದ್ರು ತನ್ರಿ ಒಂದು 2 ಪ್ಲೇಟ್ ಗುಲಾಬ್ ಜಾಮೂನ್ ತಗೊಂಡು ಬಾ ಗುಲಾಬ್ ಜಾಮೂನು ತೀರಿ ಹೋಗಿದೆ ರಾತ್ರಿ ಮಾಡಿದ್ವಿ ಸಜ್ಜಕ ಇದೆ ತರ್ರಿ ಸಜ್ಜದ ಬೇಡ ಹುಳಿ ನಿಚ್ಚಿದ್ರ ತಗೊಂಡ್ ಬಾ ಒಂದ್ ಸ್ವಲ್ಪ ಸುಳಿ ತಿನ್ನ ನಿಮ್ಮ ಫಸ್ಟ್ ನೈಟ್ ದಿನ ಯಾರೇ ಹುಳಿ ನಿಚ್ಚಿದ್ರು ನೋಡಿ ಏನು ಚಂದಾಗಿ ಹಣ್ಣ ಹಾಲ ಹಂಪಲ ಇಡೋದ್ ನೋಡಿದ್ ನಾವು ಹಾಗಾದ್ರೆ ಏನೂ ಇಲ್ಲ ನಮ್ಮ ಕರಕ ಶುರು ಮಾಡೋಣರಿ ಶುರು ಮಾಡೋಣಲ್ಲ ಹಾಗಾದ್ರೆ ಲೈಟ್ ಆಫ್ ಮಾಡಿ ಶುರು ಮಾಡೋಣ ಭಗವಾನ್ ನಿನಗೇನಾರ ಐತಿಲ್ಲ ಎಲ್ಲ ಐತೆ ಆಗಿಲ್ಲ ಶುರು ಹಚ್ಕೊಂಡು ಬಿಟ್ಟಿಯಲ್ಲ ಕಂಗ್ರಾಚುಲೇಷನ್ ಹಾ ನೀವು ತಾಯಿ ಆಗ್ತಿದ್ದೀರಾ ಮೊದಲು ಮಕ್ಕಳಾಗಬೇಕು ಇನ್ನ ಈಗಿಲ್ಲ ನಾ ಮುಂದೈತಿ ಅಲ್ಲ ಮಾತಾಡ ನಾವ್ ಇನ್ನ ಕನಸು ಕಾಣಕತ್ತೀವಿ ಹಗಲ್ ಕನಸು ಕಾಣಕತ್ತೀವಲ್ಲ ಇದು ಹೌದಲ್ಲ ಮದುವೆ ಆಗಿಲ್ಲ ನಾವು ಅದೇ ಆಕ್ಟಿಂಗ್ ಮಾಡ್ಬೇಕಂದ್ರೆ ಕರಕರನೆ ಮಾಡಕತ್ತೀವಿ ಹೇಳಿ ಮಾಸ್ತರ ಲೈಟ್ ಆಫ್ ಮಾಡಿ ನಮ್ಮ ಸರಸ ಶುರು ಮಾಡೋಣ ಅದು ಅವಾಗೆ ಹೋಯ್ತು ಈಗ ಹೇಳ್ತೀರಿ ಅಮ್ಮ ಸ್ವಾಮಿ ಅದು ಮುಂದಿನ ಶುರು ಮಾಡಿ ಸ್ವಾಮಿ ಇದು ಎಲ್ಲ ಮದುವೆ ಆದ್ಮೇಲೆ ಮೊದಲು ಮಕ್ಕಳಾಗಬೇಕು ಆಮೇಲೆ ಮದ್ವೆ ಈಗ
ಏ ಆಕಾಶ ಮಾಸ್ತರ ಇದು ಈಗಿಲ್ಲ ಆಯ್ತು ಮದುವೆ ಆದ್ಮೇಲೆ ಹಿಂಗ ಆಗ್ಬೇಕಂತ ನಾ ಹೇಳ್ಕೊಟ್ಟಿ ನೀವ್ ಹೇಳ್ಕೊಟ್ರಿ ನನ್ ಗೊತ್ತಾಯ್ತು ಈಗ ಈಗ ಮುಂದಿನ ಮಾತು ಮುಂದಿನ ಮತ್ತೆ ಇರ್ತದ ಒನ್ಸ್ ಮೋರ್ ಶಿವಾಯ ಸ್ವಾಮಿ ಅವರು 100 ರೂಪಾಯಿ ಕೊಟ್ಟಿರ್ತಾರೆ ಒನ್ಸ್ ಮೋರ್